ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 551ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾವಣ ಸೀತೆಯನ್ನು ಕುರಿತು ಹೊಗಳುತ್ತಾ ತನ್ನ ರಾಕ್ಷಸ ಧರ್ಮ ಹೇಳ್ತಾನೆ. ರಾಕ್ಷಸ ಧರ್ಮದಲ್ಲಿ ಯಾವುದೇ ಸ್ತ್ರೀಯನ್ನು ಅಪಹರಿಸಿದರೂ ಬಲಾತ್ಕಾರ ಮಾಡಿದರೂ ಅದು ಅಧರ್ಮ ಆಗೋದಿಲ್ಲ, ಪಾಪ ಅಲ್ಲದು. ಅದಕ್ಕೆ ರಾಕ್ಷಸ ಧರ್ಮದಲ್ಲಿ ನಿಯಮಗಳಲ್ಲಿ ಅದಕ್ಕೆ ಏನಿದೆ ಅಂದರೆ ಅನುಮತಿ ಇದೆ. ಆದರೂ ಕೂಡ ಅದನ್ನು ನಿನ್ನ ಮೇಲೆ ಪ್ರಯೋಗ ಮಾಡೋದಿಲ್ಲ, ನಾನು ನಿಜವಾಗಿಯೂ ನಿನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ತನ್ನ ಪ್ರೇಮದ ಪ್ರಸ್ತಾವನೆಯನ್ನು ಸೀತೆ ಮುಂದೆ ಹೇಳಿದ. ನನ್ನ ಪ್ರೇಮವನ್ನು ಸ್ವೀಕಾರ ಮಾಡಿಕೊಂಡು ನೀ ನನ್ನನ್ನು ಪತಿಯನ್ನಾಗಿ ಸ್ವೀಕರಿಸಿದಲ್ಲಿ ಬಹಳಷ್ಟು ಸುಖಗಳಿಗೆ ನೀನು ಅರ್ಹರಾಗ್ತೀಯ ಅಂಥೇಳಿ ರಾವಣ ಸೀತೆಯೊಂದಿಗೆ ಸಂವಾದ ನಡೆಸಿದ್ದನ್ನು ಅದೇ ಪ್ರಸಂಗವನ್ನು ಮುಂದುವರಿಸಿ ವಾಲ್ಮೀಕಿಯರು ಹೇಳ್ತಾರೆ. ಅತ್ಯುತ್ತಮ ಪೇಯಿ, ಹಾಸಿಗೆ, ಆಸನ, ನೃತ್ಯ, ಗಾಯನ, ವಾದ್ಯಗಳ ಲಾಭ. ನೀನು ನನ್ನ ಪ್ರೇಮವನ್ನು ಸ್ವೀಕಾರ ಮಾಡಿಕೊಂಡು ನನ್ನ ಪತ್ನಿಯಾದಲ್ಲಿ ನಿನಗೆ ಏನೇನು ಲಾಭ ಸಿಗ್ತದೆ ಅಂದರೆ ಅತ್ಯುತ್ತಮ ಪೇಯಿ, ಕುಡಿಯಲಿಕ್ಕೆ ಏನು ಬೇಕಲ್ಲ ಜಗತ್ತಿನಲ್ಲಿ ಅತ್ಯುತ್ತಮವಾದಂಥ ಪೇಯಿಗಳೇನದಾವಲ್ಲ ಅವೆಲ್ಲ ನನಗೆ ಇಲ್ಲಿ ಸಿಗ್ತವೆ. ಉತ್ತಮವಾದ ಹಾಸಿಗೆ ಸಿಗ್ತಿದೆ, ನಿನಗೆ ಮೃದುವಾದ ಹಾಸಿಗೆ ಸಿಗ್ತಿದೆ, ಕೂಡಲಿಕ್ಕೆ ಆಸನ ಸಿಗ್ತಿದೆ, ಚಿನ್ನದಿಂದ ಮುತ್ತು ರತ್ನಗಳಿಂದ ವಜ್ರದಿಂದ ಅಲಂಕರಿಸಿದ ಆಸನಗಳ ನಿನಗೆ ಸಿಗ್ತವೆ ಕೂಡಲಿಕ್ಕೆ. ನೃತ್ಯಗಾರ್ತಿಯರು ನಿನ್ನ ನಿರಂತರವಾಗಿ ಅರಮನೆಯಲ್ಲಿ ನೀ ಎಲ್ಲಿ ಇರ್ತೀಯಲ್ಲ ಅಲ್ಲಿ ಮುಂದೆ ಬಂದ ಈ ಸಾಕಷ್ಟು ನೃತ್ಯಗಾರರು ತಮ್ಮ ನೃತ್ಯದ ಪ್ರದರ್ಶನ ಮಾಡ್ತಾರೆ. ಗಾಯಕರದಾರ ನಿನಗೆ ಮನಸ್ಸು ತುಂಬ ಹಾಗೆ ನಿನ್ನ ಮನಸ್ಸಿನ ಪೀಡೆಯನ್ನು ಹೋರಾಡಿಸುವಂತಹ ಗೀತೆಗಳನ್ನು ಹಾಡುವಂತಹ ಗಾಯಕರು ನಮ್ಮಲ್ಲಿದ್ದಾರೆ. ಒಂದಕ್ಕಿಂತ ಒಂದು ಕಿವಿಗೆ ಇಂಪ ನೀಡುವಂತಹ ಈ ಸಂಗೀತ ವಾದ್ಯಗಳ ಕೂಡ ಇವೆ. ಅವೆಲ್ಲನೂ ನೀನು ಈ ಸುಖ ಅನುಭವಿಸ್ಲಿಕ್ಕೆ ನೀನು ಅರ್ಹರಾಗ್ತೀಯ. ಅದಕ್ಕೆ ನೀನು ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ ಹೇಳಿ ಮತ್ತು ರಾವಣ ಮುಂದುವರಿಸ್ತಾನೆ. ನೀ ಸ್ತ್ರೀ ರತ್ನಾಮಣಿ, ಸ್ತ್ರೀಯರಲ್ಲಿಯೇ ನೀನು ರತ್ನದ ಮಣಿ ಇದ್ದಂಗಿದೆಯಾ. ಅಲಂಕಾರ ಯೋಗ್ಯ ನಿನ್ನ ಅಂಗಗಳು ಎಲ್ಲ ಅಲಂಕಾರಗಳನ್ನು ಹೊಂದಲಿಕ್ಕೆ ಯೋಗ್ಯ ಇವೆ. ಇಲ್ಲಿ ಹೇಳ್ತಾನೆ ನೋಡಿ, ಕೆಲವೊಂದು ಸ್ತ್ರೀಯರಿಗೆ ಅಷ್ಟೇ ಅಲಂಕಾರ ಮಾಡಿಕೊಂಡ್ರೂ ಸಹಿತ ಅವರಲ್ಲಿ ಅಂದ ಇರಲಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಅದು ಇಲ್ಲೇ ಕೆಲವೊಂದು ಅಂಗಗಳ ಮಾತ್ರ ಅಲಂಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ಅನ್ನುವಂಥ ಕವಿ ಭಾವನೆ ಇದೆ. ಅದಕ್ಕೆ ನೀನು ಅಲಂಕಾರ ಮಾಡಿಕೊಳ್ಳಲಿಕ್ಕೆ ನಿನ್ನ ಅಂಗಗಳೇನಿವೆ ಯೋಗ್ಯ ಇವೆ, ಅರ್ಹ ಇವೆ. ಅದಕ್ಕೆ ನೀನು ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ ಹೇಳ್ತಾನೆ. ಅಂದದ ಮೈಕಟ್ಟಿನವಳೆ, ನಿನ್ನ ಮೈಕಟ್ಟೇನಿದೆ ಬಹಳ ಚಂದಿದೆ, ಸೌಂದರ್ಯ ರುಚಿ ಇದೆಯಾ, ನೀನು ಭಾಳ ಸುಂದರ ಇದೆಯಾ ಅಂತ ಅವಳನ್ನು ಹೊಗಳ್ತಾನೆ. ಪಡೆದು ನನ್ನ ಅರ್ಹಳಾಗು, ನೀ ನನ್ನನ್ನು ಪಡ್ಕೊಂಡು ನನ್ನ ಪ್ರೀತಿಯನ್ನು ಪಡ್ಕೊ, ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡು, ನನ್ನ ಮಡದಿಯಾಗು. ಈ ಎಲ್ಲ ರಾಜವೈಭವಕ್ಕೆ ಭೋಗಗಳಿಗೆ ನೀನು ಅರ್ಹರಾಗ್ತೀಯ ಅಂತ ರಾವಣ ಸೀತೆಗೆ ಹೇಳ್ತಾನೆ. ವ್ಯರ್ಥವಾಗುತ್ತಿಹದು ನಿನ್ನ ಅಂದದ ವರ ಯೌವನ. ದೇವರ ನಿನಗೆ ಸೃಷ್ಟಿ ಒಂದು ವರ ಕೊಟ್ಟನ, ಅಂದದ ವರ. ಬ್ಯೂಟಿ ಏನಿದೆ ಹೆಣ್ಣಿಗೆ ಅದು ಒಂದು ವರ. ನೋಡಿ ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲಿದೆ ರಾಮಾಯಣದಲ್ಲಿನೇ ಬರ್ತಿದೆ, ಸೀತೆ ಇಷ್ಟೊಂದು ಕಷ್ಟಗಳಿಗೆ ಈ ಅಪಹರಣಗಳಿಗೆ ಒಳಗಾಗಲಿಕ್ಕೆ ಕಾರಣ ಅಂದರೆ ಅವಳ ಸೌಂದರ್ಯ. ಸ್ತ್ರೀ ಸೌಂದರ್ಯ ಸ್ತ್ರೀಗೆ ಶಾಪ ಆಗ್ತಿದೆ. ಸ್ತ್ರೀ ಸುಂದರವಾಗಿದ್ದರಿಂದ ಆಕೆ ಬಹಳಷ್ಟು ಅನಾಹುತಗಳನ್ನು ಎದುರಿಸಬೇಕಾಗ್ತಿದೆ, ಬಲಾತ್ಕಾರಗಳನ್ನು ಎದುರಿಸಬೇಕಾಗ್ತಿದೆ. ಇಲ್ಲಿ ರಾವಣ ಏನು ಹೇಳ್ತಾನಂದ್ರೆ, ನಿನ್ನ ಒಂದು ಸೌಂದರ್ಯ ಇದೆ, ಯೌವನ ಇದೆ, ಅದು ಹೊರವಾಗಿ ಬಂದಿದೆ.
ಯೌವನ ನಿನ್ನ ಸೌಂದರ್ಯ ಏನಿದೆ ಇದು ಹೊರವಾಗಿ ಬಂದಿದೆ. ಗತಿಸಿದ ಯೌವನ ಪುನಃ ಹಿಂದಿರುಗದು ಹರಿದು ನೀರಿನಂತೆ. ಇಲ್ಲಿ ಉಪಮಾಲಂಕಾರ. ಯಾವ ರೀತಿ ಅದು ಝರಿಯಾಗಿರ್ಬೋದು, ತೊರೆಯಾಗಿರ್ಬೋದು, ನದಿಯಾಗಿರ್ಬೋದು, ಮಹಾನದಿಯಾಗಿರ್ಬೋದು, ಉಪನದಿಯಾಗಿರ್ಬೋದು, ಒಂದು ಸಲ ನೀರು ಹರಿದು ಹೋಯ್ತಪ್ಪ ಅಂದ್ರೆ ಮತ್ತೆ ಹಿಂದಕ್ಕೆ ಹೊಳ್ಳಿ ಹರಿಯೋದಿಲ್ಲ. ಅದು ಒಂದು ಸಲ ಹರಿದು ಹೋಗ್ತಾನೆ ಹೋಗೇ ಬಿಡ್ತಿದೆ. ಹಂಗೆ ಮನುಷ್ಯನ ಯೌವನ ಏನಿದೆ ಅದು ಯಾವಾಗಲೂ ಉಳಿದಿಲ್ಲ. ಒಂದು ಸಲ ಕಾಲ ಬಂದು ಹೋಗ್ತಾರೆ. ಇದು ಮಿಡ್ಲಿದೆ ನೋಡಿ, ಬಾಲ್ಯದ ಆಡಿದ ನಂತರ ಇದು ಯೌವನದ ಅವಸ್ಥೆ ಇಲ್ಲ. ಮುಪ್ಪು ಹೊಡೋಕ್ಕಿಂತ ಮೊದಲದೇನು ಅವಧಿ ಇದೆ, ಇದೇ ಯೌವನ ಅವಧಿ. ಈ ಯೌವನ ಅವಧಿ ಈಗ ನಮ್ಮ ಒಂದು ಇತ್ತೀಚಿನ ಒಂದು ಇದ್ರ ಪ್ರಕಾರ 18ರಿಂದ ಸುಮಾರು 60 ವರ್ಷಕ್ಕೆ ಯೌವನ ಅಂತ ಕರೀತಾರೆ. 18ರಿಂದ ಏರಿಕೆಯಲ್ಲಿ ಇರ್ತದೆ, 40 ತನಕ, 40 ಆದ್ರಿಂದ ಇಳಿಕೆಯಲ್ಲಿ ಇರ್ತದೆ. ಬಟ್ ಅದು ಯೌವನ ಪೀರಿಯಡ್ ಅಂತ ಕರೀತಾರೆ. ಸೊ ಈ ಯೌವನ ಏನಿದೆಯಲ್ಲ ಇದು ನಿಲ್ಲೋದಿಲ್ಲ, ಎಲ್ಲ ಕಾಲಕ್ಕೂ ನಿಲ್ಲ. ಅದು ಒಂದು ಅವಧಿ ಇದೆ. ಅವಧಿದಾಗ ಹೋಗಿಬಿಡ್ತದೆ. ಹೆಂಗೆ ಹೋಗ್ತಿದ್ದಪ್ಪ, ಹರಿದ ನೀರು ಹೆಂಗೆ ಹಿಂದಕ್ಕೆ ಬರೋದಿಲ್ಲೋ ಹಾಗೆ ಒಂದು ಸಲ ಯೌವನ ಗತಿಸಿ ಹೋಯ್ತು ಅಂದರೆ, ಕಳೆದು ಹೋಯ್ತು ಅಂದ್ರೆ ಪುನಃ ಬರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗ ನೀನು ಈ ಯೌವನದ ದಿನಗಳದಾವ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋ. ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡುವ. ಇದೇ ಒಂದು ಯೌವನದಲ್ಲಿ ಇವನ್ನೆಲ್ಲ ರಾಜಭೋಗಗಳನ್ನು ಅನುಭವಿಸುವ. ಮುಪ್ಪಿನಲ್ಲೇ ಆಗೋದಿಲ್ಲ ಇವು. ಯೌವನ ಇದ್ದಾಗ ನಿನಗೆ ಏನು ಬೇಕಾಗಿತ್ತ ಎಲ್ಲ ಅನುಭವಿಸುವ. ಇದು ಯೌವನ. ಹಿಂಗೆ ನೀನು ವ್ಯರ್ಥವಾಗಿ ಕಳಿಬೇಡ. ಪುಸಲಾಯಿಸುವಂಥ ಮಾತುಗಳನ್ನು ರಾವಣ ಸೀತೆಗೆ ಆಡ್ತಾನೆ. ಮುಂದುವರೆದು, ಓ ಅಪ್ರತಿಮ ಅಂದದವಳೆ, ಅಪ್ರತಿಮ ಅಂದದವಳೆ, ಯೂನಿಕ್ ಬ್ಯೂಟಿ. ನಿನ್ನಷ್ಟು ಸುಂದರ ಯಾರೂ ಇಲ್ಲ. ನಿನ್ನದೇ ಆದಂಥ ಒಂದು ಸುಂದರತೆ ಇದೆ. ಅಪ್ರತಿಮ ಅಂದದವಳೆ, ನನಗನಿಸುತ್ತಿದೆ ನಿನ್ನ ಸೃಷ್ಟಿಸಿದ ಸೃಷ್ಟಿಕೃತ ನಿನಗೆ ಸಮ ಇನ್ನೊಂದು ಸೃಷ್ಟಿಸಿಲ್ಲ. ಈ ಒಂದು ಡೈಲಾಗ್ ಏನಿಲ್ಲ ವಾಲ್ಮೀಕಿಯವರು ಕೊಟ್ಟಿದ್ದು, ಇದು ಬಹಳಷ್ಟು ಸಾಹಿತ್ಯಗಳಲ್ಲಿ ಬರ್ತಿದೆ. ಬಹಳ ರೀತಿ ಇದನ್ನೇ ಹೇಳ್ತಾರೆ. ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಬೇರೆ ಬೇರೆ ಆಲೋಚನೆಗಳ ಭಾವನೆಗಳ ಮೂಲಕ ಹೇಳ್ತಾರೆ. ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರಂದರೆ, ನಿನ್ನ ಸೃಷ್ಟಿಸಿದ ಸೃಷ್ಟಿಕೃತ, ಕ್ರಿಯೇಟರ್, ಕುದರತ್ ಅಂತ ಕರಿತೇವೆ. ನಿನಗೆ ಯಾವಾಗ ಈ ಒಂದು ಸೃಷ್ಟಿಕರ್ತ ನಿನಗೆ ಸೃಷ್ಟಿ ಮಾಡಿದನೋ, ನಿನ್ನನ್ನು ಹುಟ್ಟಿಸಿದನೋ, ನಿನಗೆ ಸಮ ಇನ್ನೊಂದು ಸೃಷ್ಟಿಸಿಲ್ಲ. ನಿನ್ನಂಗನ ಇನ್ನೊಂದು ಸಮ ಇಲ್ಲ. ನೀ ಯುನಿಕ್ ಇದೆಯಾ, ಯುನಿಕ್ ಬ್ಯೂಟಿ ಅದ. ನಿನ್ನ ಹೋಲುವಂಥ ಬ್ಯೂಟಿ ಇಲ್ಲ. ನಿಂದೇನಿದೆ ಇದು ಯುನಿಕ್, ಟಿಪಿಕಲ್ ಪೀಸ್ ಇದೆ, ಇನ್ನೊಂದು ಪೀಸ್ ಇಲ್ಲ. ಇದಕ್ಕೆ ಸೃಷ್ಟಿಕರ್ತ ಮಾಡಿದಂಥ ಒಂದು ಸೌಂದರ್ಯದ ತುಣುಕು, ಇಂಥ ತುಣುಕು ಮತ್ತೊಂದು ಇಲ್ಲ. ನಿನಗೆ ಸಮನಾದ ಸೌಂದರ್ಯವನ್ನು ಹೊಂದಿದವರು ಭೂಮಿಯಾಗ ಈ ವಿಶ್ವದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಕೆಲವೊಂದು ಕವಿಗಳು ಹೇಳ್ತಾರೆ. ಆಕೆ ಸೌಂದರ್ಯ ನೋಡಿ, ಹೆಣ್ಣಿನ ಸೌಂದರ್ಯ ನೋಡಿ, ದೇವರ ನಿನ್ನನ್ನು ಸೃಷ್ಟಿ ಮಾಡಿದ ನಂತರ ಸ್ವತಃ ತಾನೇ ನಿನ್ನ ಮೋಹಕ್ಕೆ ಒಳಗಾದ. ನಿನ್ನ ಮೋಹಕ್ಕೆ ಒಳಗಾಗಿ ಇನ್ನೊಂದು ನಿನ್ನಂಥದನ್ನು ತಯಾರು ಮಾಡೋದನ್ನು ಮರೆತು ಬಿಟ್ಟ. ಇಂಥವೆಲ್ಲ ಕವಿಗಳ ಆಲೋಚನೆ ಬರ್ತದೆ. ಇದು ಎಲ್ಲ ಹೆಣ್ಣಿನ ಸೌಂದರ್ಯ ಕುರಿತು. ಅದಕ್ಕೆ ಇಲ್ಲಿ ರಾವಣ ಹೇಳ್ತಾನೆ, ನಿನ್ನ ಒಂದು ಸೌಂದರ್ಯ ಏನಿದೆ, ಪ್ರತಿಮ ಸೌಂದರ್ಯ ಇದೆ, ಯುನಿಕ್ ಇದೆ. ಹೋಲಿಕೆ ಯಾವುದಕ್ಕೂ ಅತೌಲಿಕ ಸೌಂದರ್ಯವನ್ನು ಹೊಂದಿದೆಯಾ. ಅದಕ್ಕೆ ಸೃಷ್ಟಿಕರ್ತ ನಿನ್ನ ಒಂದು ಸಲ ನಿನ್ನೆ ಕ್ರಿಯೇಟ್ ಮಾಡಿದ ನಂತರ ಮತ್ತಾವುದೇ ಹೆಣ್ಣನ್ನು ನಿನ್ನಷ್ಟು ಸುಂದರವಾಗಿ ಕ್ರಿಯೇಟ ಮಾಡಿಲ್ಲ ಅಂತ ಅನ್ನಿಸ್ತು. ಓ ಸೌಂದರ್ಯ ಯೌವನ ಸಂಪನ್ನ ಸೀತೆ, ನಿನ್ನಲ್ಲಿ ಎರಡೂ ಇವೆ. ಸೌಂದರ್ಯನೂ ಇದೆ, ಯೌವನವೂ ಇದೆ. ಯೌವನವಿಲ್ಲದ ಸೌಂದರ್ಯಕ್ಕೆ ಅರ್ಥ ಇಲ್ಲ, ಸೌಂದರ್ಯವಿಲ್ಲದ ಯೌವನಕ್ಕೂ ಅರ್ಥ ಇಲ್ಲ. ಎರಡೂ ರೇರ್ ಕಾಂಬಿನೇಷನ್. ಒಂದು ಪ್ಯಾಕೇಜ್ನಲ್ಲಿ ಸಿಗೋದು ಭಾಳ ಕಠಿಣ, ಭಾಳ ಖಚಿತದು. ಅದಕ್ಕೆ ಹೇಳ್ತಾನೆ, ಎರಡೂ ನಿನ್ನಲ್ಲಿದೆ, ಯೌವನವಿದೆ ಮತ್ತು ಸೌಂದರ್ಯನೂ ಇದೆ. ಬಿಡರು ನಿನ್ನ ಯಾರು ಸ್ವಯಂ ಸೃಷ್ಟಿಕರ್ತನೋ. ನಾಗಳೇ ಹೇಳಿದ್ದಿಲ್ಲ ಕವಿಗಳವು, ಅದನ್ನ ಹೇಳ್ತಾನೆ. ನಿನ್ನ ನೋಡಿದ ತಕ್ಷಣ ಯಾರೂ ನೀನು ಬಿಡೋಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಸೃಷ್ಟಿಕೃತ, ನಿನ್ನನ್ನೇ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಕೂಡ, ಬ್ರಹ್ಮ ಕೂಡ ನಿನ್ನ ಒಂದು ಸೌಂದರ್ಯದ ವ್ಯಾಮೋಹದಲ್ಲಿ ಬೀಳ್ತಾನೆ. ಅವನು ಕೂಡ ನಿನಗೆ ಹುಚ್ಚಾಗ್ತಾನೆ. ಹಂಗೆ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಓ ಚಂದ್ರಮುಖಿ, ನಿನ್ನ ಪೃಷ್ಠ
ಅಂಗಾಂಗಗಳ ನೋಡಿ ಅಂಟಿಕೊಂಡಿವೆ ಅವುಗಳಲ್ಲಿ ನನ್ನ ಕಂಗಳು. ನೋಡಿ, ಹೆಣ್ಣನ್ನು ಯಾವ ರೀತಿಯಾಗಿ ಗಂಡಸು ಸಾಮಾನ್ಯವಾಗಿ ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುವುದಿಲ್ಲ. ಇದು ಯಾರಲ್ಲಿ ಒಂದು ಕಾಮುಕ ನೇಚರ್ ಹೆಚ್ಚಿರ್ತಿದೆ, ತ್ರಷೆ ಹೆಚ್ಚಿರ್ತಿದೆ, ಹೆಣ್ಣನ್ನು ನೋಡುವಂಥ ದೃಷ್ಟಿ ಯಾರಲ್ಲಿ ವಿಭಿನ್ನವಾಗಿರ್ತದೆ, ವಿಕೃತೆಯಾಗಿರ್ತದಲ್ಲ, ಅಂಥವ್ರು ಇವರೇನು ಮಾಡ್ತಿರ್ತಾರೆ ಅಂದರೆ ಮುಂದೆ ಕಂಡು ಹೆಣ್ಣಿನ ಮುಖದ ಜೊತೆಗೆ ಹೆಚ್ಚಾಗಿ ಅವಳ ಅಂಗಗಳ ಮೇಲೆ ಇರ್ತದೆ. ಅಂದರೆ ಕಾಮುಕ ಭಾವವನ್ನು ಅವರನ್ನು ಆ ಪ್ರಕಾರ ಪ್ರಚೋದನೆ ಮಾಡ್ತಿರ್ತದೆ. ಅದಕ್ಕಿಲ್ಲ ರಾವಣಿಗೆ ಕೂಡ ಹಂಗೆ ಮಾಡ್ತಾನೆ. ರಾವಣ ಏನು ನೋಡ್ತಾನಂದ್ರೆ, ಮುಖ ನೋಡ್ತೀಯಾ, ಚಂದ್ರಗತೆ ಇದೆ ನಿಂದು, ಬಣ್ಣು ಅವ್ರದ್ದು ಸ್ವರ್ಣವನ್ನು ಹೊಂಬನ್ನು ಇತ್ತು, ಮುಖ ಚಂದ್ರಂತೆ ಮುಖ ಇತ್ತು, ತೇಜಸ್ಸು ತುಂಬಿತ್ತು. ನಿನ್ನ ಪೃಷ್ಠ ಅಂಗಾಂಗಗಳ ನೋಡಿ, ನಿನ್ನ ನಡ ಹಿಂದಿನಂದ್ರೆ ಪೃಷ್ಠಭಾಗಗಳನ್ನು ಅಂಗಾಂಗಗಳನ್ನು ನೋಡಿ ಅಂಟಿಕೊಂಡಿವೆ ನನ್ನ ಕಣ್ಣುಗಳು ಅಲ್ಲಿ. ನೋಡಿ, ಕವಿ ಭಾವನೆ ಆಗಿದೆ. ನಿನ್ನ ಮೈಕಟ್ಟೇನಿದೆಯಲ್ಲ, ಸುಂದರವಾದ ಮೈಕಟ್ಟು, ಆ ಮೈಕಟ್ಟು ನೋಡುತ್ತಲೇ ನನ್ನ ಕಣ್ಣುಗಳು ಕೂಡ ಅಲ್ಲೇ ಅಂಟಿಕೊಂಡು ಕೂತಾವ, ನಾನು ಬಿಟ್ಟು ಹೋಗಿ ಅಲ್ಲೇ ಕೂತಾವ. ಕವಿ ಕಲ್ಪನೆ ನೋಡಿ ಆಗಿದೆ. ಅಂಟಿಕೊಂಡಿವೆ ನನ್ನ ಅಲ್ಲೇ. ಓ ಸೀತೆ, ನನ್ನ ಪತ್ನಿಯಾಗು. ನಂದೇನೈತಿ ಎಲ್ಲ ಸಂಪೂರ್ಣವಾಗಿ ಹುಚ್ಚಾಗಿ ಹೋಗೇನು ನಾನು ನಿನ್ನ ಪ್ರೀತಿಗೆ, ನಿನ್ನ ಗುಣಗಳಿಗೆ, ನಿನ್ನ ಸೌಂದರ್ಯಕ್ಕೆ, ಪ್ರತಿಯೊಂದನ್ನು ನೋಡಿ ನಾನು ಏನಾಗಿಬಿಟ್ಟೆ ಅಂದರೆ ನಿನಗೆ ನಿನ್ನ ಪ್ರೇಮಕ್ಕೆ ಹುಚ್ಚಾಗಿ ಹೋಗೇನೆ. ಅದಕ್ಕೆ ಅವನು ಪ್ರಸ್ತಾವ ಮಾಡ್ತಾನೆ. ಎಷ್ಟೋ ಜನರನ್ನು ಎಲ್ಲ ಬಿಟ್ಟಿಲ್ಲ, ಬಲಾತ್ಕಾರ ಮಾಡಿದಂಥ ವ್ಯಕ್ತಿ, ನಾನು ಅಪಹರಿಸಿದಂಥ ವ್ಯಕ್ತಿಯೇ, ನಿನ್ನ ಅಪಹರಿಸಿ ಬಂದೆ ನಾನು, ಆದರೂ ಕೂಡ ನಿನ್ನ ಮೇಲೆ ಬಲಾತ್ಕಾರ ಮಾಡುವ ಮನಸ್ಸಿಲ್ಲ. ಯಾಕಂದರೆ ನಾನು ನಿನ್ನ ಪ್ರೇಮಕ್ಕೆ ಸೋತು ಹೋಗಿದ್ದೇನೆ, ಅದಕ್ಕೆ ನನ್ನ ಪ್ರೇಮವನ್ನು ನೀನು ಸ್ವೀಕರಿಸು ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಮುಂದೆ ನನ್ನ ಪತ್ನಿಯರಲ್ಲಿ ಹೊಂದುವಿ ಘನಸ್ಥಾನ. ನೀ ನನ್ನ ಪತ್ನಿಯಾಗುವ. ಅತ್ತತ್ತ ಅಪಹರಿಸಿ ತಂದ, ಅತ್ತ ಇತ್ತ ಎಲ್ಲ ಕಡೆಯಿಂದ ಅಪಹರಿಸಿ ತಂದಂತಹ ನನ್ನ ಪತ್ನಿಯರಲ್ಲಿ 1,000 ಪತ್ನಿಯರಲ್ಲಿ ನಿನಗೆ ಘನಸ್ಥಾನವನ್ನು ಕೊಡ್ತೀನಿ, ಉನ್ನತ ಸ್ಥಾನವನ್ನು ಕೊಡ್ತೀನಿ. ನೋಡಿ, ಇಲ್ಲಿ ಮಂಡೋದರಿನೂ ಕೂಡ ಆಕೆ ಸೌಂದರ್ಯಕ್ಕೆ ಒಳಗಾಕಿ ತಂದೆ ಬಂದು ಪ್ರಸ್ತಾವ ಇಡ್ತಾನೆ. ಆಕೆ ಬಂದು, ಇಲ್ಲ ನಂದ ಮನಸ್ಸು ನಿನ್ನ ಮಗಳ ಮ್ಯಾಗಿದೆ, ಮಾಯಾವಿನ ಮೇಲೆ ಅದು ಅವನಿಗೆ ಏನಂತಾರಪ್ಪ ಅಂದರೆ, ಇದು ದಾನವರ ವಿಶ್ವಕರ್ಮನಂತಲೂ ಕರೀತಾರೆ. ಅವನಿಗೆ ಹೇಳ್ತಾನೆ, ನಿನ್ನ ಮಗಳು ಎಲ್ಲ ಸುಖವನ್ನು ಕೊಡ್ತೇನೆ, ನಾನು ಮದುವೆ ಮಾಡಿಕೊಡು ಅಂಥೇಳಿ ಮಂಡೋದರಿ ಸೌಂದರ್ಯಕ್ಕೆ ಸೋತು ಅವಳನ್ನು ಮದುವೆ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಸೀತೆ ಮುಂದೆ ಮಂಡೋದರಿ ಮರೆತು ಬಿಟ್ಟವ. ನಿನಗೆ ಘನಸ್ಥಾನವನ್ನು ಕೊಡ್ತೇನೆಂದ್ರೆ ಮಂಡೋದರಿಗಿಂತ ಆಕೆ ಧರ್ಮಪತ್ನಿ ಸ್ಥಾನ ಈಕೆಯೇ ಸಿಕ್ಕಂಗತ್ತು, ಮತ್ತು ಹಿಂದೆ ತಳಿದಂಗಾಯ್ತು. ಅದಕ್ಕೆ ಅವ ನನ್ನ 1,000 ಪತ್ನಿಯರಲ್ಲಿ ಮಂಡೋದರಿನ ಹಿಡ್ಕೊಂಡು ಅವರಲ್ಲಿ ಉನ್ನತ ಸ್ಥಾನವನ್ನು ನಿನಗೆ ಕೊಡ್ತೇನೆ, ಅದಕ್ಕೆ ನನ್ನ ಪ್ರೀತಿಯನ್ನು ಸ್ವೀಕರಿಸು ಅಂತ ಹೇಳಿ ರಾವಣ ಅವಳಲ್ಲಿ ನಿವೇದನೆ ಮಾಡ್ತಾನೆ. ಇದೇ ರೀತಿಯಾಗಿ ರಾವಣ ಯಾವ ಪರಿಯಾಗಿ ಸೀತೆಯಲ್ಲಿ ಪ್ರೇಮ ಭಿಕ್ಷೆ ಬೇಡ್ತಾನೆ, ಪ್ರೇಮ ಪ್ರಸ್ತಾವನೆ ಮಾಡ್ತಾನೆ. ಒಂದು ಸೀತೆಯ ಒಂದು ಇದಕ್ಕೆ ಪ್ರತಿಕ್ರಿಯೆ ಏನೈತೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.